Hi my dear students, welcome back to my channel. So in today's class, I am going to discuss the biology questions that are asked in the state level science preparatory examination. So previous video ನೋಡಿರ್ತೀರಾ ಕೆಮಿಸ್ಟ್ರಿ ಪಾರ್ಟನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಕೆಮಿಸ್ಟ್ರಿನಲ್ಲಿ ಇರುವಂಥ ಪ್ರತಿ ಕ್ವೆಶನ್ ಅನ್ನು ಹೇಗೆ ಪರ್ಫೆಕ್ಟ್ ಆಗಿ ಅನಲೈಸ್ ಮಾಡಬೇಕು, ಅಕ್ಯುರೇಟ್ ಆಗಿ ಹೇಗೆ ಆನ್ಸರ್ಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ಅವೈಲೇಬಲ್ ಇದೆ, ಚಾನಲನ್ನು ಓಪನ್ ಮಾಡಿ ಡೂ ವಾಚ್ ದಟ್ ವಿಡಿಯೋ ಆ್ಯಂಡ್ ಕಾಮೆಂಟ್ ಏರಿಯಾದಲ್ಲೂ ಕೂಡ ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಯು ಕ್ಯಾನ್ ಕ್ಲಿಕ್ ಆ್ಯಂಡ್ ವಾಚ್ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಸೆಷನ್. ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಟು ಟುಡೇಸ್ ಕ್ಲಾಸ್. ನೀವು ಕೂಡ ನನ್ನ ಜೊತೆ ಆನ್ಸರ್ಸ್ನ ಮಾಡ್ತಾ ಬನ್ನಿ. ಸೊ ಸಿಕ್ಸ್ ಕ್ವೆಶನ್, the process of transpiration in the plant body. Transpiration in the plant body. Incomplete question ಇದೆ. So we need to read all the four options. ಮೊದಲನೇ ಆಪ್ಷನ್ ಏನು ಹೇಳ್ತಾ ಇದೆ? Balances the amount of oxygen and water. This is not related to transpiration. Next, helps to create a column of water in the xylem tissue. Obviously, transpiration ಆಗುವಾಗ ಏನಾಗುತ್ತೆ? The water will be pulled. ಓಕೆ, ಸೊ ರೂಟ್ಸ್ ಇಂದ ಏನಾಗುತ್ತೆ, ಲೀವ್ಸ್ ವರ್ಗೂ ಕೂಡ ವಾಟರ್ ಏನಾಗುತ್ತೆ, ಪುಲ್ ಆಗುತ್ತೆ. ಹೂ ಆಕ್ಚುಲಿ ಪುಲ್ಸ್ ದ ವಾಟರ್? xylem tissues actually pulls the water by creating the column of water. ಓಕೆ, ಸೊ ಇದು ನಮ್ಮ ಆನ್ಸರ್ ಅನ್ನೋದು ನನ್ನ ಒಂದು ಒಪಿನಿಯನ್. ಬಟ್ ಬಿಫೋರ್ ಸೇಯಿಂಗ್ ದಟ್ okay, this is right answer, let's read other options also. The third option helps to transport soluble products of photosynthesis. ಟ್ರಾನ್ಸ್ಲೊಕೇಶನ್ಗೆ ಈ ಒಂದು ಆನ್ಸರ್ ಕರೆಕ್ಟ್ ಆಗುತ್ತೆ. ಫೋಟೋಸಿಂಥಸಿಸ್ ಬಂದು ಟ್ರಾನ್ಸ್ಲೊಕೇಶನ್, ಮೂವ್ಮೆಂಟ್ ಆಫ್ ಫುಡ್ಗೆ ರಿಲೇಟೆಡ್ ಆಗಿದ್ದು. ಸೊ ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ಫಸ್ಟ್ ಆ್ಯಂಡ್ ಥರ್ಡ್ ಆಪ್ಷನ್ ಇಸ್ ರಾಂಗ್. ಫೋರ್ತ್ ಆಪ್ಷನ್ ಕ್ರಿಯೇಟ್ಸ್ ಆಸ್ಮಾಟಿಕ್ ಪ್ರೆಷರ್ ಅಂತ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಪಿರೇಷನ್ ಏನು ಮಾಡುತ್ತೆ, ವಾಟರ್ನ ಪುಲ್ ಮಾಡುತ್ತೆ. ಆಸ್ಮಾಟಿಕ್ ಪ್ರೆಷರ್ ಆಬ್ವಿಯಸ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ಯಾವಾಗ ಕ್ರಿಯೇಟ್ ಆಗುತ್ತೆ? ದಿಸ್ ಹ್ಯಾಪನ್ಸ್ ವೆನ್ ದೆರ್ ಈಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. Okay, because of the difference in concentration of ions between the soil and root, osmotic and root pressure together ಆಗುತ್ತೆ. It does not happens, that means osmotic pressure alone does not occur. Okay, in this case, especially in the transpiration case, transportation ಅಲ್ಲಿ osmotic pressure ಆಗುತ್ತೆ. ಯಾಕೆಂದರೆ ಫುಡ್ ಡಿಸ್ಟ್ರಿಬ್ಯೂಟ್ ಆಗಬೇಕಲ್ವ, ಹಾಗಾಗಿ ವಾಟರ್ ವಿಲ್ ಬಿ ಫೋರ್ಸ್ಡ್ ಓವರ್ ದ ಫ್ಲೋಯಮ್ ಆ್ಯಂಡ್ ದ ಫುಡ್ ಪಾರ್ಟಿಕಲ್ಸ್ಗೆ ಡಿಸ್ಟ್ರಿಬ್ಯೂಟೆಡ್. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಅಕಾರ್ಡಿಂಗ್ ಟು ದಿಸ್, ದ ಪ್ರಾಸೆಸ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ದ ಪ್ಲಾಂಟ್ ಬಾಡಿ ಹೆಲ್ಪ್ಸ್ ಟು ಕ್ರಿಯೇಟ್ ಕಾಲಮ್ ಆಫ್ ವಾಟರ್ ಇನ್ ದ xylem tissues ದ ರೈಟ್ ಆನ್ಸರ್. ಒಂದು ಅಪ್ಲಿಕೇಶನ್ ಟೈಪ್ ಕ್ವಶನ್ ಕೊಟ್ಟಿದ್ದಾರೆ, ನಾಟ್ ಸೋ ವೆರಿ ಅಪ್ಲಿಕೇಶನ್. ನೋಡಿ, ದ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಅನಿಮಲ್ಸ್ ಹ್ಯಾಸ್ 39 pairs of chromosomes. Then the number of chromosomes in the zygote of this animal ಅಂತ ಕೇಳ್ತಾ ಇದ್ದಾರೆ. ಕನ್ಫ್ಯೂಸ್ ಆಗಬೇಡಿ, ನಾವೆಲ್ಲ ಓದಿರ್ತೀವಿ ಆ ಸೆಕ್ಷುಲಿ ರಿಪ್ರೊಡ್ಯೂಸಿಂಗ್ ಆರ್ಗನಿಸಮ್ ಸೋ ಕಾಲ್ಡ್ ಹ್ಯೂಮನ್ ಅಲ್ಲಿ 23 pairs ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಝೈಗೋಟಲ್ಲಿ ಏನಾಗುತ್ತೆ, ಸೊ ಫಾದರ್ಸ್ 23 chromosomes, ಮದರ್ಸ್ 23 chromosome, ಝೈಗೋಟಲ್ಲಿ ಏನಾಗುತ್ತೆ 23 pair ವಿಚ್ ಇಸ್ ನಥಿಂಗ್ ಬಟ್ 46 chromosomes ಇರುತ್ತೆ ಝೈಗೋಟಲ್ಲಿ. But they are not specifying here as human. They are just telling one of the animal which is reproducing sexually. ಎಷ್ಟು ಪೇರ್ ಆಫ್ ಕ್ರೋಮೋಸೋಮ್ಸ್ ಇದೆ? 39 pair ಆಫ್ ಕ್ರೋಮೋಸೋಮ್ಸ್ ಇದೆ ಅಲ್ವಾ. ಸೊ ಇದರ ಝೈಗೋಟಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? ಸೊ ಸೆಲ್ಸಲ್ಲಿ 39 pair ಇದ್ರೆ ಅಗೇನ್, ಸೊ ಸೆಕ್ಷುವಲಿ ಅಂದರೆ ಅಗೇನ್ ಫಾದರ್ಸ್ 39, ಸೊ ಮದರ್ಸ್ 39 chromosome. ಸೊ 30 + 30 60, 9 + 9 18. ಹೌ ಮೆನಿ ಕ್ರೋಮೋಸೋಮ್ಸ್? 78 chromosomes. ಆ್ಯಂಡ್ ನಿಮಗೆ ಕ್ವೈಟ್ ಡೌಟ್ಫುಲ್ ಆಗ್ಬೋದು ಯಾವ ಆರ್ಗ್ಯಾನಿಸಮಲ್ಲಿ 78 chromosomes ಇರುತ್ತೆ ಅಂತ. ಇಟ್ ಈಸ್ ನನ್ ಅದರ್ ದೆನ್ ಡಾಗ್ಸ್. ಡಾಗ್ಸ್ ಹ್ಯಾವ್ 78 chromosomes ಇನ್ ದ ಝೈಗೋಟ್. ಸೊಮ್ಯಾಟಿಕ್ ಸೆಲ್ಸ್ ಆಫ್ ದ ಡಾಗ್ಸ್ ಹ್ಯಾವ್ 39 pairs. ಕ್ಲಿಯರಾ? ರೈಟ್. ಸೊಮ್ಯಾಟಿಕ್ ಅಂದರೆ ಏನು? ದ ಕ್ರೋಮೋಸೋಮ್ಸ್ ವಿಚ್ ಆ್ಯಕ್ಚುಲಿ ಟೆಲ್ಸ್ ಅಬೌಟ್ ದ ಕ್ಯಾರೆಕ್ಟರ್ ಆಫ್ ಅನ್ ಆರ್ಗ್ಯಾನಿಸಮ್. ಸೊ ಹೆರಿಡಿಟಿ ಚಾಪ್ಟರ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ರೀವಿಯಸ್ ಒನ್ ಶಾಟ್ ಅಲ್ಲ, ಬ್ರೇಕಪ್ ಮಾಡಿದ್ದೀನಿ. ನಿಮ್ಗೇನಾದರೂ ಟೈಮ್ ಇದ್ದರೆ ಅದನ್ನು ಕೂಡ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ, ವಾಚ್ ಮಾಡಿ. ಓಕೆ, ಸೊ ಲೆಟ್ಸ್ ನಾವು ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 1 mark questions. Figure A and Figure B are the hearts of higher animals. Which of these heart structures help for the production of more energy ಅಂತ ಕೇಳ್ತಾ ಇದ್ದಾರೆ. ಸೊ there are 2 hearts. So figure A has 1, 2, 3 chambered heart.
Figure B has 1, 2, 3 and 4 chambered heart. So among these hearts, which heart is very useful ಅಂತ ಕೇಳ್ತಾ ಇದ್ದಾರೆ. ಸೊ ಆ್ಯಂಡ್ ಏನಕ್ಕೋಸ್ಕರ ಟು ಪ್ರೊಡ್ಯೂಸ್ ಮೋರ್ ಎನರ್ಜಿ. ಸೊ ಐ ಥಿಂಕ್ ನಿಮ್ಗೆ ಇದು ಆನ್ಸರ್ ಅರ್ಥ ಆಗಿರುತ್ತೆ ಈಗ. ಇಟ್ ಈಸ್ ನನ್ ಅದರ್ ದೆನ್ ಹಾರ್ಟ್ ಬಿ. ಸೊ ಫಿಗರ್ ಬಿ ದ ಹಾರ್ಟ್ 2, okay, this actually has 4 chambers and this would produce more energy. Yake? Because it completely separates the oxygenated and deoxygenated blood. So what happened? Deoxygenated blood enters here, oxygenated blood enters here. Both the bloods are getting separated. So when both deoxygenated and oxygenated blood are getting separated, ಏನಾಗುತ್ತೆ? ಮೊದಲನೇದಾಗಿ more amount of oxygen supply ಆಗುತ್ತೆ. So more oxygen is supplied. ಎರಡನೇದಾಗಿ ನೆನ್ಪಿಟ್ಕೊಳ್ಳಿ, helps to maintain the body temperature. So maintains body temperature. This is the another point. Okay, so ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಸೊ ಐ ರಿಪೀಟ್ ನೋಡಿ, ಯಾವ ಹಾರ್ಟ್ ಅಂತ ಬರಿಬೇಕು ಅಂಡ್ ಯಾಕೆ ಅಂತ ಬರಿಬೇಕು. ಬಿಕಾಸ್ ಇಟ್ ಸಪರೇಟ್ಸ್ ಬರಿಬೇಕು, ಸಪರೇಟ್ಸ್ ಆಕ್ಸಿಜಿನೇಟೆಡ್ ಅಂಡ್ ಆಲ್ಸೋ ಡಿಆಕ್ಸಿಜಿನೇಟೆಡ್ ಬ್ಲಡ್. ಸಪರೇಟ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ? ಮೋರ್ ಆಕ್ಸಿಜನ್ is supplied and it helps to maintain the body temperature. Okay, so let's move on to the next question, question number 29. The question number 29, sexual reproduction results more variation in the offsprings. Why anta ಹೇಳ್ತಾ ಇದ್ದಾರೆ. ಅಂದರೆ if organism is reproducing sexually, who are involved? Both father and mother are involved for this type of reproduction. So when this kind of reproduction happens, the newly born offspring has more variation. Variation ಅಂದ್ರೆ ಏನು? Variation is nothing but a new character or a new change ಅಂತ ಹೇಳ್ಬೋದು. So we can say this variation in the newly born organism, or we will also call it as offspring. Reason ಏನು ಬರೀತೀರಾ? Because genetic material is combined from both the different parents, that is father and mother. Okay, so what is your answer? Variation is seen in the offspring because genetic material, you have tried this, genetic material. So genetic material is combined. Genetic material is combined in the zygote. Okay, you have tried this. Genetic material is combined from two parents. Two parents in the enagide join agide. This is what you have to write. Next question, what is the function of adrenaline hormone anta kelta idare. So adrenaline hormone ಏನು ಮಾಡುತ್ತೆ? Basically it prepares our body to fight or flight in response to the stressful situation. Like ನಿಮಗೆ dangerous situation ಅಥವಾ anxiety, stress ಆದಾಗ your body has to fight or flight to that particular stressful situation. ಆಗ ಏನಾಗುತ್ತೆ? So what you have to write? Function of adrenaline ಹಾರ್ಮೋನ್ ಬಗ್ಗೆ ಕೇಳ್ತಾ ಇದ್ದಾರೆ. ಹಾರ್ಮೋನ್ ಏನು ಮಾಡುತ್ತೆ? ಇಟ್ ಆ್ಯಕ್ಚುಲಿ ಇನ್ಕ್ರೀಸಸ್ ದ ಬ್ಲಡ್ ಪ್ರೆಷರ್, ಇಟ್ ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ರೇಟನ್ನು ಇನ್ಕ್ರೀಸ್ ಮಾಡುತ್ತೆ, ಆ್ಯಂಡ್ ಇಟ್ ಆಲ್ಸೋ ಇನ್ಕ್ರೀಸಸ್ ದ ಬ್ರೀದಿಂಗ್ ರೇಟ್. ಸೊ ಬ್ರೀದಿಂಗ್ ರೇಟನ್ನು ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ದೀಸ್ ಥಿಂಗ್ಸ್ ಹ್ಯಾಪನ್ಸ್ ಅಂಡರ್ ಸ್ಟ್ರೆಸ್ಫುಲ್ ಕಂಡೀಷನ್. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಬ್ರೀದಿಂಗ್ ರೇಟ್ ಇನ್ಕ್ರೀಸಸ್. Directly they are asking about hormone, and when will this happen? This happens under stressful conditions. Okay, next very simple question, what is pollination kelta idare. Pollination andre enu? Pollination, poly is nothing but pollen grains, ation is nothing but adding. So here transfer of pollen grains from where to where? Transfer of pollen grains from anther to stigma. What is anther? Anther is the male part of the flower. Stigma is the female part of the flower. So from anther to stigma, if the pollen grains are getting transferred, then that kind of transfer is called as pollination. Okay, so nimge correct answer siktide alva? Right. Next nodi, last year human excretory system diagram kelidare and they were asked to label the bladder. Which is the bladder? ಸೊ ಪೈಪ್ ಈ ರೀತಿ ಬಂದಿರ್ತಲ್ವಾ, ಈ ಪೈಪ್ ಬಂದು ನಮಗೆ ಒಂದು ಬ್ಯಾಗ್ ರೀತಿ ಇರುವಂಥ ಸ್ಟ್ರಕ್ಚರ್ಗೆ ಕನೆಕ್ಟ್ ಆಗುತ್ತೆ, ಆ್ಯಂಡ್ ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಆಸ್ ಬ್ಲಾಡರ್. ದಿಸ್ ಈಸ್ ಯೂರಿನರಿ ಬ್ಲಾಡರ್.
ನೆಕ್ಸ್ಟ್, ಹೂ ಆರ್ ಸ್ಟೇಕ್ ಹೋಲ್ಡರ್ಸ್ ಆಫ್ ದ ಫಾರೆಸ್ಟ್, ಈ ಒಂದು ಚಾಪ್ಟರ್ ಡಿಲೀಟ್ ಆಗಿದೆ. ದಿಸ್ ಈಸ್ ರಿಲೇಟೆಡ್ ಟು ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ ಹಾಗಾಗಿ ಈ ಚಾಪ್ಟರ್ ಡಿಲೀಟ್ ಆಗಿರೋದ್ರಿಂದ ಲೆಟ್ಸ್ ನಾವು ಸ್ಕಿಪ್ ದಿಸ್ ಕ್ವಶನ್. ಮೂವಿಂಗ್ ಟು ನೆಕ್ಸ್ಟ್ ಕ್ವಶನ್, ನ್ಯೂರಾನ್ ಡಯಾಗ್ರಾಮ್ ಕೇಳಿದ್ದಾರೆ ನೋಡಿ. 2 ಮಾರ್ಕ್ಸ್ಗೆ ಮೋಸ್ಟ್ ಎಕ್ಸ್ಪೆಕ್ಟಬಲ್ ಡಯಾಗ್ರಾಮ್ ಈ ವರ್ಷ ಕೂಡ ಇರಬಹುದು. ದೆನ್ 3 ಮಾರ್ಕ್ ಕ್ವಶನ್ ನೋಡೋಣ. ಟಾಲ್ ಪೀ ಪ್ಲಾಂಟ್ಸ್ ಆರ್ ಕ್ರಾಸ್ಡ್ ವಿತ್ ಅ ಶಾರ್ಟ್ ಪೀ ಪ್ಲಾಂಟ್, ಶೋ ದ ರಿಸಲ್ಟ್ಸ್ ಆಫ್ F2 ಜನರೇಷನ್. ಏನು ಹೇಳ್ತಾ ಇದ್ದಾರೆ, ಒಂದು ಟಾಲ್ ಪೀ ಪ್ಲಾಂಟ್ ಇದೆ, ಬಟ್ ಈ ಟಾಲ್ ಪೀ ಪ್ಲಾಂಟ್ ಏನಾಗಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಗಿದೆ. ಅಂಡ್ ದಿಸ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆರ್ ಕ್ರಾಸ್ ವಿತ್ ದ ಶಾರ್ಟ್ ಪೀ ಪ್ಲಾಂಟ್, ದಟ್ ಈಸ್ ಸ್ಮಾಲ್ ಟಿ ಜೊತೆ ಕ್ರಾಸ್ ಆಗ್ತಾ ಇದೆ. ಓಕೆ, ಅವ್ರು ಏನು ಹೇಳ್ತಾ ಇದ್ದಾರೆ, F2 ಜನರೇಷನ್ದು ರಿಸಲ್ಟನ್ನು ನಮಗೆ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ರಿಸಲ್ಟ್ ಆಫ್ F2 ಜನರೇಷನ್ ವಿತ್ ದ ಹೆಲ್ಪ್ ಆಫ್ ಚಕ್ಕರ್ ಬೋರ್ಡ್ ಕೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರು ಇನ್ನೂ ಒಂದು ಏನು ಹೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ದಿಸ್ ರಿಸಲ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡಾಮಿನೆಂಟ್ ಟ್ರೇಟ್ ಆ್ಯಂಡ್ ಆಲ್ಸೋ ದ ರೆಸೆಸಿವ್ ಟ್ರೇಟ್ ಅಂತ ಹೇಳ್ತಾರೆ. ಸೊ ಆನ್ ದ ಬೇಸಿಸ್ ಆಫ್ ದಿಸ್ ಅವ್ರು ಏನು ಹೇಳ್ತಾ ಇದ್ದಾರೆ, ಡಾಮಿನೆಂಟ್ ಟ್ರೇಟ್ ಯಾವುದು, ರೆಸೆಸಿವ್ ಟ್ರೇಟ್ ಯಾವುದು ಅಂತ ಹೇಳಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಟಾಲ್ ಪೀ ಪ್ಲಾಂಟ್ ನೋಡಿ, ಟಾಲ್ ಪೀ ಪ್ಲಾಂಟ್ ಏನಿದೆ ಇದು ಹೋಮೋಝೈಗಸ್ಸಾ ಹೆಟಿರೋಝೈಗಸ್ಸಾ ಅಂತ ಗೊತ್ತಿರಬೇಕು. ಇದು ಹೋಮೋಝೈಗಸ್ಸಾ ಹೆಟ್ರೋಝೈಗಸ್ಸಾ. ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಬೇಸಿಕಲಿ ಇದು ಹೆಟಿರೋಝೈಗಸ್. ಹೆಟಿರೋಝೈಗಸ್ ಅಂದರೆ ಏನು, ಹೆಟಿರೋಝೈಗಸ್ ಇಸ್ ನಥಿಂಗ್ ಬಟ್ ನಾನ್ ಐಡೆಂಟಿಕಲ್ ಅಲೀಲ್ಸ್. What is the meaning of heterozygous? The meaning of heterozygous is non-identical alleles. ಅಂದರೆ ಒಂದು ಕ್ಯಾಪಿಟಲ್ ಆ್ಯಂಡ್ ಒಂದು ಸ್ಮಾಲ್ ಈ ಥರ ಇದ್ದರೆ ಇದು ನಾನ್ ಐಡೆಂಟಿಕಲ್ ಅಂತ ಕರಿತೀವಿ. ಅದೇ ಒಂದು ಸ್ಮಾಲ್ ಆ್ಯಂಡ್ ಸ್ಮಾಲ್ ಇದ್ದರೆ ಅಥವಾ ಕ್ಯಾಪಿಟಲ್ ಇದ್ದರೆ ಹೋಮೋಝೈಗಸ್ ಅಂತ ಕರಿತೀವಿ. ಓಕೆನಾ. ಸೊ ಈಗ ಆಲ್ರೆಡಿ ಹೆಟ್ರೋಝೈಗಸ್ ಆಗಿರೋದ್ರಿಂದ ಹೆಟ್ರೋಝೈಗಸ್ಸಲ್ಲಿ ಆಲ್ರೆಡಿ ಏನಾಗಿದೆ, ಕ್ಯಾಪಿಟಲ್ ಟಿ ಅನ್ನೋದು ಡಾಮಿನೆಂಟ್. ಓಕೆನಾ. ಸೊ ಲೆಟ್ ಅಸ್ ನಾವು ಕ್ರಾಸ್. ಸೊ ಅ ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ ವೆನ್ ಇಟ್ ಈಸ್ ಕ್ರಾಸ್ಡ್ ಬಿಟ್ವೀನ್ ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಟಿ ಏನಾಗುತ್ತೆ, ಸೊ ಯು ಮಸ್ಟ್ ಬಿ ಫೆಮಿಲಿಯರ್ ವಿತ್ ದಿಸ್. ಸಿ ವಿ ಗೆಟ್ ಮಾಡಿ ಕ್ಯಾಪಿಟಲ್ ಟಿ ವರ್ಸಸ್ ಸ್ಮಾಲ್ ಟಿ ಏನು ಸಿಗ್ತಿದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಅಗೇನ್ ವಿ ಗೆಟ್ ಕ್ಯಾಪಿಟಲ್ ಟಿ ವರ್ಸಸ್ ಸ್ಮಾಲ್ ಟಿ, ವಿ ಗೆಟ್ ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಸ್ಮಾಲ್ ಟಿ ವರ್ಸಸ್ ಸ್ಮಾಲ್ ಟಿ ನೋಡಿ, ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಸ್ಮಾಲ್ ಟಿ ಇಸ್ ಕ್ರಾಸ್ಡ್ ಬಿಟ್ವೀನ್ ಸ್ಮಾಲ್ ಟಿ ಏನಾಗ್ತದೆ, ಸ್ಮಾಲ್ ಟಿ ಸಿಗ್ತಾ ಇದೆ. ಸೊ ದೀಸ್ ಆರ್ ದ ಆಫ್ ಸ್ಪ್ರಿಂಗ್ಸ್ ದಟ್ ಆರ್ ಆ್ಯಕ್ಚುಲಿ ಒಬ್ಟೈನ್ಡ್. ನಮಗೆ ಈ ರೀತಿ ಒಂದು ಆಫ್ ಸ್ಪ್ರಿಂಗ್ ಬರ್ತಾ ಇದೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ದ ರಿಸಲ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡಾಮಿನೆಂಟ್ ಆ್ಯಂಡ್ ರೆಸೆಸಿವ್ ಟ್ರೇಟ್. ಇದರಲ್ಲಿ ಡಾಮಿನೆಂಟ್ ಯಾವುದು, ರೆಸೆಸಿವ್ ಯಾವುದು ಅಂತ ಹೇಳಬೇಕು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಇದೆರಡು ಏನಾಗಿದೆ ನೋಡಿ, ದೇ ಆರ್ ಆಲ್ ಟಾಲ್. ವಾಟ್ ಕೈಂಡ್ ಆಫ್ ಟಾಲ್, ಹೆಟಿರೋಝೈಗಸ್, ಬಿಕಾಸ್ ನಾನ್ ಐಡೆಂಟಿಕಲ್ ಅಲೀಲ್ಸ್ ಇದೆ. ಚಾಪ್ಟರ್ ಗೊತ್ತಿಲ್ಲ ಅಂದರೆ ದಯವಿಟ್ಟು ಚಾಪ್ಟರ್ನ ನೋಡಿ, ಆರ್ ಒನ್ ಶಾರ್ಟ್ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ, ಅಲ್ಲಿ ನೀವು ತಿಳ್ಕೊಳ್ಬೋದು. ಸ್ಮಾಲ್ ಟಿ ಏನಿದು, ಹೋಮೋಝೈಗಸ್. ಹೋಮೋ ಅಂದರೆ ಎಲ್ಲ ಸ್ಮಾಲೇ ಇದೆ ಅಲ್ವಾ, ದರ್ ಇಸ್ ನೋ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್, ಹೋಮೋಝೈಗಸ್. ಇದು ಹೆಟ್ರೋಝೈಗಸ್, ಹೋಮೋಝೈಗಸ್. ಆ್ಯಂಡ್ ವಾಟ್ ಆರ್ ದೀಸ್ ಆರ್ ಕಾಲ್ಡ್ ಆಸ್ ಟಾಲ್ ಪೀ ಪ್ಲಾಂಟ್ಸ್. ಆ್ಯಂಡ್ ವಾಟ್ ಆರ್ ದೀಸ್ ಆರ್ ಕಾಲ್ಡ್ ಆಸ್ ಡ್ವಾರ್ಫ್ ಪೀ ಪ್ಲಾಂಟ್ಸ್. ಸೊ ನಿಮಗೆ ಎಷ್ಟು ಟಾಲ್ ಎಷ್ಟು ಡ್ವಾರ್ಫ್ ಬಂದಿದೆ ಇಲ್ಲಿ, ಕ್ಯಾಪಿಟಲ್ ಟಿ ಅನ್ನೋದು 50% ಬಂದರೆ ಸ್ಮಾಲ್ ಟಿ ಅನ್ನೋದು 50% ಬಂದಿದೆ. ಸೊ ನಾವು ರೇಷಿಯೋ ಬರೆದಾಗ 1:1 ಅಂತ ಹೇಳ್ತೀವಿ, ಆರ್ 50-50% ಅಂತ ಹೇಳ್ತೀವಿ. 50-50. ವಿ ಹ್ಯಾವ್ ಹೆಟ್ರೋಝೈಗಸ್ 50% ಆ್ಯಂಡ್ ಹೋಮೋಝೈಗಸ್ 50%. ಹೆಟ್ರೋಝೈಗಸ್ ಟಾಲ್, ಹೋಮೋಝೈಗಸ್ ಡ್ವಾರ್ಫ್. ಕ್ಲಿಯರ್ ಆಯ್ತಲ್ವಾ, ರೈಟ್. ಸೊ ಡಾಮಿನೆಂಟ್ ರೆಸೆಸಿವ್ ಹೇಳೋಣ. ಡಾಮಿನೆಂಟ್ ಅಂದರೆ ಏನು, ಡಾಮಿನೆಂಟ್ ಕ್ಯಾರೆಕ್ಟರ್ ಅಂದರೆ ದ ಟ್ರೇಟ್, ನೀವು ಹೇಳ್ಬೋದು ದ ಟ್ರೇಟ್ ದಟ್ ಟೇಕ್ಸ್ ಓವರ್ ದ ಅದರ್ ಇನ್ಹೆರಿಟೆಡ್ ಟ್ರೇಟ್. ಈಗ ನೋಡಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುತ್ತೆ, ಇದರಲ್ಲಿ ಯಾವ್ದು ಡಾಮಿನೆಂಟು, ಕ್ಯಾಪಿಟಲ್ ಡಾಮಿನೆಂಟ್. ಅದಕ್ಕಾಗಿ ನಾವು ಸ್ಮಾಲ್ ಟಿ ಇದ್ರೂ ಕೂಡ ಇದನ್ನು ಟಾಲ್ ಅಂತ ಹೇಳ್ತೀವಿ. ಈ ಕ್ಯಾಪಿಟಲ್ ಟಿ ಏನು ಮಾಡ್ತಾ ಇದೆ, ಈ ಸ್ಮಾಲ್ ಟಿನ ಟೇಕ್ ಓವರ್ ಮಾಡ್ತಾ ಇದೆ, ಡಾಮಿನೇಟ್ ಮಾಡ್ತಾ ಇದೆ. ಸೊ ಡಾಮಿನೆಂಟ್ ಟ್ರೇಟ್ ಅಂದರೆ ಏನು, ಟ್ರೇಟ್ ದಟ್ ಡಾಮಿನೇಟ್ಸ್, trait that dominates the other inherited trait. Inherited ಅಂದರೆ ಜೊತೆಯಲ್ಲಿ ಬಂದಿರೋಂಥದ್ದು ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಡಾಮಿನೆಂಟ್ ಟ್ರೇಟ್. ವಾಟ್ ಈಸ್ ರೆಸೆಸಿವ್ ಟ್ರೇಟ್? ರೆಸೆಸಿವ್ ಟ್ರೇಟ್ ಅಂದರೆ ಏನು, ಟ್ರೇಟ್ ದ್ಯಾಟ್ ಹೈಡ್
in front of dominant trait. In front of dominant trait. Dominant trait ನ ಮುಂದೆ ಹೈಡ್ ಆಗುವಂಥ ಟ್ರೇಟೇ ರೆಸೆಸಿವ್ ಟ್ರೇಟ್. ಓಕೆ, ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಲೆಟ್ಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಅವ್ರು ಏನು ಕೊಟ್ಟಿದ್ದಾರೆ, ದಿಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಡಿಲೀಟೆಡ್ ಪಾರ್ಟ್, ದಟ್ ಈಸ್ ಎವಲ್ಯೂಷನ್ ಪಾರ್ಟ್. ಸೊ ಹಾಗಾಗಿ ಇದನ್ನ ಸ್ಕಿಪ್ ಮಾಡೋಣ. ಬಟ್ ಈ ಬಿ ಕ್ವೆಶ್ಚನ್ ನಾವು ಆನ್ಸರ್ ಮಾಡ್ಬೋದು, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಪಾರ್ಟ್ ಆಫ್ ಹೆರಿಡಿಟಿ. The experiences gained by an organism cannot be transferred to other organisms of next generation. Experiences ನಿಮ್ಮ ಲೈಫ್ ಟೈಮಲ್ಲಿ ಬರೋಂಥದ್ದು. ವಾಟ್ ಕೈಂಡ್ ಆಫ್ ಟ್ರೇಟ್? ದಿಸ್ ಈಸ್ ಅಕ್ವೈರ್ಡ್ ಟ್ರೇಟ್. ಏನಿದು? ಅಕ್ವೈರ್ಡ್ ಟ್ರೇಟ್. ಫಸ್ಟ್ ಅನಲೈಸ್ ಮಾಡಿ. ಎರಡನೇದು, ಓಕೆ, ನೆಕ್ಸ್ಟ್ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸಸ್ ಗೈನ್ಡ್ ಬೈ ಎನ್ ಆರ್ಗ್ಯಾನಿಸಮ್ ಕೆನಾಟ್ ಬಿ ಟ್ರಾನ್ಸ್ಫರ್ಡ್. ಯಾಕೆ ಟ್ರಾನ್ಸ್ಫರ್ ಆಗಲ್ಲ? ಯಾವ ಟ್ರೇಟ್ ಟ್ರಾನ್ಸ್ಫರ್ ಆಗುತ್ತೆ? ಇನ್ಹೆರಿಟೆಡ್ ಟ್ರೇಟ್ ಟ್ರಾನ್ಸ್ಫರ್ ಆಗುತ್ತೆ. ಅಕ್ವೈರ್ಡ್ ಟ್ರೇಟ್ ಟ್ರಾನ್ಸ್ಫರ್ ಆಗಲ್ಲ. ಯಾವ ಟ್ರೇಟ್ ಟ್ರಾನ್ಸ್ಫರ್ ಆಗುತ್ತೆ? ಇನ್ಹೆರಿಟೆಡ್ ಟ್ರೇಟು ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಇದು ಕ್ಲಾರಿಟಿಯಲ್ಲಿ. ಎಕ್ಸ್ಪೀರಿಯನ್ಸಸ್ ಗೇನ್ಡ್ ಯಾಕೆ ಟ್ರಾನ್ಸ್ಫರ್ ಆಗಲ್ಲ ಅನ್ನೋದನ್ನ ರೀಸನ್ ಬರಿಬೇಕು. ಬಿಕಾಸ್ ದೀಸ್ ಆರ್ ದ ಚೇಂಜಸ್ ಇನ್ ದ ನಾನ್ ರಿಪ್ರೊಡಕ್ಟಿವ್ ಟಿಶ್ಯೂಸ್. ಆರ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಎಕ್ಸ್ಪೀರಿಯನ್ಸಸ್ ಗೇನ್ಡ್ ಬೈ ಅನ್ ಆರ್ಗ್ಯಾನಿಸಮ್ ಈಸ್ ಅಕ್ವೈರ್ಡ್ ಟ್ರೇಟ್. ಸೊ ಕಂಟಿನ್ಯೂ ಮಾಡಿ. ಏನಂತ? ಅಕ್ವೈರ್ಡ್ ಟ್ರೇಟ್ cannot be transferred to reproductive cells. What are reproductive cells? Sperm and egg. So whatever we achieve in our lifetime, that is called acquired trait. There are changes that we basically obtain in our lifetime. These changes cannot be carried for our next generation organism. Why? Because those changes will not move to our reproductive tissues or reproductive cells. This is what you have to write. Moving on to next, why are food webs formed in any ecosystem ಅಂತ ಕೇಳ್ತಾ ಇದ್ದಾರೆ. ಫುಡ್ ವೆಬ್ ಅಂದ್ರೆ ಏನು? ಸೊ ಮೆನಿ ಫುಡ್ ಚೈನ್ಸ್ ಕನೆಕ್ಟ್ ಆಗಿದ್ರೆ ಅದನ್ನ ಫುಡ್ ವೆಬ್ ಅಂತ ಹೇಳ್ತೀವಿ. ಓಕೆ, ಅವ್ರು ಹೇಳ್ತಾ ಇರೋದು ವೈ ಆರ್ ಫುಡ್ ವೆಬ್ಸ್ ಫಾರ್ಮ್ಡ್ ಇನ್ ಎನಿ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದರೆ ಏನು? ಎಕೋಸಿಸ್ಟಮ್ ಅಂದರೆ ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್. ಒಂದು ಲಿವಿಂಗ್ ಆರ್ಗ್ಯಾನಿಸಮು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಎರಡೂ ಕೂಡ ಇಂಟ್ರಾಕ್ಟ್ ಮಾಡ್ತಿರುತ್ತೆ ಫಾರ್ ಏರ್, ವಾಟರ್ ಆರ್ ಫುಡ್, ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಅದನ್ನೇ ನಾವು ಇಕೋಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಫುಡ್ ವೆಬ್ ಫಾರ್ಮ್ ಯಾವಾಗಲೂ ಆಗಿರುತ್ತೆ. ಯಾಕೆ? ರಿಮೆಂಬರ್, ದೇ ರೆಪ್ರೆಸೆಂಟ್. ಸೊ ದೇ ರೆಪ್ರೆಸೆಂಟ್ ಬರಿಬೇಕು, ತುಂಬ ಇಂಪಾರ್ಟೆಂಟ್ ಇದು. ದ ಕಾಂಪ್ಲೆಕ್ಸ್ ನೆಟ್ವರ್ಕ್. They represent complex network of feeding relationship. That means organism depending on one another. Feeding relationships. Okay, between, I'll write here, between different organisms. ಸೊ ಬೇರೆ ಬೇರೆ ಆರ್ಗ್ಯಾನಿಸಮ್ ಮೇಲೆ ಒಂದು ಆರ್ಗ್ಯಾನಿಸಮು ಇನ್ನೊಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಫೀಡಿಂಗ್ ರಿಲೇಷನ್ಶಿಪ್ ಇರೋದ್ರಿಂದಾನೇ ಪ್ರತಿಯೊಂದು ಎಕೋಸಿಸ್ಟಮಲ್ಲೂ ಏನಿರುತ್ತೆ ಅಂದರೆ ಫುಡ್ ವೆಬ್ಸ್ ಇರುತ್ತೆ. ಅಂದರೆ ಮಲ್ಟಿಪಲ್ ಆರ್ಗ್ಯಾನಿಸಮ್ಸು ದೇ ಕನೆಕ್ಟೆಡ್ ಟು ಈಚ್ ಅದರ್. ಓಕೆನಾ? ನೆಕ್ಸ್ಟ್ ಕ್ವಶನ್, ಬಯೋಡಿಗ್ರೇಡಬಲ್ ವೇಸ್ಟ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಆರ್ ಟು ಬಿ ಡಂಪ್ಡ್ ಇನ್ ದ ಸಪರೇಟ್ ಡಸ್ಟ್ಬಿನ್ಸ್. ತುಂಬ ಸಿಂಪಲ್ ಕ್ವಶನ್ ಇದು. ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್. ಸೊ ಏನು ಬರೀತೀರಾ? ಯಾಕೆ ಸಪ್ರೇಟ್ ಡಸ್ಟ್ಬಿನಲ್ಲಿ ಹಾಕಬೇಕು ಅಂತ ಕೇಳ್ತಾರೆ. ಏನು ಬರೀತೀರಾ? ಬಿಕಾಸ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್ ಆರ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂತಾನೆ ಬರ್ಕೊಳ್ಳಿ. ಬಿಕಾಸ್ ಬಯೋಡಿಗ್ರೇಡಬಲ್ ವೇಸ್ಟ್ ವಿಲ್ ಈಸಿಲಿ ಡಿಕಾಂಪೋಸ್ or decompose by the action of microorganisms ಅಂತ ಕೂಡ ಬರಿಬೋದು. will easily decompose, but non-biodegradable, okay, do not decompose ಅಂತ ಬರಿಬೇಕು. do not decompose under the action of microorganisms or do not decompose in the soil ಅಂತ ಬರಿಬೋದು. Hence we must separate these biodegradable and non-biodegradable waste in the separate dustbins. Okay, so ಈ ರೀತಿ ಆನ್ಸರ್ಸ್ನ ಬರಿಬೇಕಾಗುತ್ತೆ, ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ವೆಜಿಟೇಟಿವ್ ಟೈಪ್ ಆಫ್ ರಿಪ್ರೊಡಕ್ಷನ್ ಇಸ್ ಎ ಬೋನ್ ಟು ಫಾರ್ಮರ್ಸ್. ವೆಜಿಟೇಟಿವ್ ರಿಪ್ರೊಡಕ್ಷನ್ ಎಲ್ಲಿ ಓದಿದ್ದೀವಿ? ಎಸೆಕ್ಷುವಲ್ ರಿಪ್ರೊಡಕ್ಷನ್, ಹೌ ಡು ಆರ್ಗನಿಸಮ್ಸ್ ರಿಪ್ರೊಡಕ್ಷನ್ ಅಲ್ಲಿ ಓದಿದ್ದೀವಿ.
ಅಲ್ವಾ? ವೆಜಿಟೇಟಿವ್ ಪ್ರಾಪಗೇಷನ್ ಅಥವಾ ವೆಜಿಟೇಟಿವ್ ರಿಪ್ರೊಡಕ್ಷನ್ ನಾವು ಓದಿದ್ದೀವಿ. ಇದು ಫಾರ್ಮರ್ಸ್ಗೆ ಒಂದು ಬೂನ್, ಗಿಫ್ಟ್ ಇದ್ದಂಗೆ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಏನಾಗುತ್ತೆ ವೆಜಿಟೇಟಿವ್ ರಿಪ್ರೊಡಕ್ಷನಲ್ಲಿ, ನಾವು ವಿ ಬೇಸಿಕಲಿ ಗ್ರೋ ದ ಪ್ಲಾಂಟ್ಸ್ ಐದರ್ ಬೈ ಯೂಸಿಂಗ್ ದ ಸ್ಟೆಮ್ ಆರ್ ಬೈ ಯೂಸಿಂಗ್ ದ ಲೀವ್ಸ್ ಆರ್ ಬೈ ಯೂಸಿಂಗ್ ದ ರೂಟ್ಸ್. ಸೊ when we use the vegetative parts such as stem, leaves and roots to grow the plants, ಏನಾಗುತ್ತೆ, plants actually grow faster. ಸೀಡ್ ಹಾಕಿದ್ಮೇಲೆ ಸೀಡ್ ರೂಟ್ ಡೆವಲಪ್ ಮಾಡಿ, ಶೂಟ್ ಡೆವಲಪ್ ಮಾಡಿ, ಫ್ಲವರ್, ಫ್ರೂಟ್ ಮಾಡೋಕ್ಕೆ ಇಟ್ ಟೇಕ್ಸ್ ಮಚ್ ಟೈಮ್. ಡೈರೆಕ್ಟಾಗಿ ಸ್ಟೆಮ್ಮನ್ನು ನಾವು ಇಮ್ಮರ್ಸ್ ಮಾಡಿದಾಗ ಸಾಯಿಲಲ್ಲಿ, ಸೊ ಜೊತೆಲೇ ಏನಾಗುತ್ತೆ, ಲೀವ್ಸ್ ಮತ್ತು ರೂಟ್ಸ್ ಡೆವಲಪ್ ಆಗುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಟು ನೋ ದಿಸ್. ಸೊ ಏನು ಬರಿಬೇಕು ಎಕ್ಸಾಮಲ್ಲಿ ಅಂದರೆ, ಸೊ it is a boon to farmers. ಯಾಕೆ? By vegetative reproduction, what happen? Plants can be grown faster. or ನೀವು ಬರಿಬೋದು, it allows, ನೋಡಿ, it allows for rapid plant growth or multiplication ಅಂತ ಕೂಡ ಬರಿಬಹುದು. ಸೆಕೆಂಡ್ ಪಾಯಿಂಟ್ ನೀವೇನು ಬರಿಬೋದು, ಇದರಿಂದ ಫಾಸ್ಟಾಗಿ ಫ್ರೂಟ್ಸ್ ಡೆವಲಪ್ ಆಗುತ್ತೆ. ಸೊ ಇನ್ಕ್ರೀಸಸ್ ದ ಈಲ್ಡ್ಸ್, ಇದು ಇನ್ಕ್ರೀಸ್ ಮಾಡುತ್ತೆ, ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಡಿಸೈರಬಲ್ ಟ್ರೇಟ್ಸ್ ಅಂದರೆ ಪೇರೆಂಟ್ ಪ್ಲಾಂಟ್ ಹೇಗಿರುತ್ತೋ, ವಿ ಕ್ಯಾನ್ ಒಬ್ಟೈನ್ ದ ಪ್ಲಾಂಟ್ಸ್ ಸಿಮಿಲರ್ ಟು ದ ಪೇರೆಂಟ್ ಪ್ಲಾಂಟ್ಸ್. ಸೊ ಡಿಸೈರಬಲ್ ಟ್ರೇಟ್ಸ್ ಕ್ಯಾನ್ ಬಿ ಒಬ್ಟೈನ್. ಡಿಸೈರಬಲ್ ಅಂತ ಹೇಳ್ತೀವಿ, ಡಿಸೈರಬಲ್ ಟ್ರೇಟ್ಸ್, TRAITS, ಟ್ರೇಟ್ಸ್ ಅಂದರೆ ಕ್ಯಾರೆಕ್ಟರ್ಸ್, ಟ್ರೇಟ್ಸ್ ಆರ್ ಒಬ್ಟೈನ್ಡ್. ಸೊ ಇಷ್ಟೊಂದೆಲ್ಲ ನಮಗೇನಾಗಿದೆ ಬೆನಿಫಿಟ್ ಇರೋದ್ರಿಂದ. ಡಿಸೈರಬಲ್ ಅಂದರೆ ಬೇಕಾಗಿರೋಂಥದ್ದು, ಟ್ರೇಟ್ಸ್ ಅಂದರೆ ಕ್ಯಾರೆಕ್ಟರ್. ಸೊ ಈಗ ನನಗೆ ರೆಡ್ ಫ್ಲವರೇ ಬೇಕು, ಸೊ ರೆಡ್ ಪ್ಲಾಂಟ್ ಸ್ಟೆಮ್ಮನ್ನು ನಾನು ಸಾಯಿಲಲ್ಲಿ ಇಮ್ಮರ್ಸ್ ಮಾಡಿದಾಗ ಏನಾಗುತ್ತೆ, ನನಗೆ ರೆಡ್ ಫ್ಲವರ್ ಪ್ಲಾಂಟ್ಸೇ ಸಿಗುತ್ತೆ. ಸೊ ಹಾಗಾಗಿ, ಸೊ ದೀಸ್ ಆ್ಯಕ್ಚುಲಿ ಹೆಲ್ಪ್ ದ ಫಾರ್ಮರ್ಸ್ ಟು ಗ್ರೋ ಆರ್ ಇನ್ಕ್ರೀಸ್ ದರ್ ಈಲ್ಡ್ ಟು ದ ಮ್ಯಾಕ್ಸಿಮಮ್. ಓಕೆ, ಹೆನ್ಸ್ ಇಟ್ ಈಸ್ ಅ ಬೂನ್ ಫಾರ್ ಫಾರ್ಮರ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಈಸ್ ದ ಪೊಸಿಷನ್ ಆಫ್ ಟೆಸ್ಟಿಸ್ ಆ್ಯಂಡ್ ದ ಫಂಕ್ಷನ್ ಆಫ್ ಯುಟ್ರಸ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಹೇಳ್ತಿದ್ದಾರೆ, ಟೆಸ್ಟಿಸ್ ಎಲ್ಲಿದೆ, ಫಸ್ಟ್ ಆಫ್ ಆಲ್ ಹೊರಗಡೆ ಇದೆ, ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ದ ಮೇಲ್. ಯುಟರಸ್ ಎಲ್ಲಿದೆ, ಇನ್ಸೈಡ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಯುಟ್ರಸ್ ಅಲ್ವಾ. ಸೊ ಈಗ ಟೆಸ್ಟಿಸ್ಸು ಮತ್ತು ಯುಟ್ರಸ್ ಇಬ್ಬರೂ ಕೂಡ ಒಂದಕ್ಕೊಂದು ಕಾಂಪ್ಲಿಮೆಂಟರಿ. ಮೊದಲನೇದಾಗಿ ಬೇಸ್ಡ್ ಆನ್ ದ ಲೊಕೇಶನ್ ಆರ್ ದ ಪೊಸಿಷನ್ ಅಂತ ಹೇಳ್ಬೋದು. ಸೊ ನೀವೇನು ಬರೀತೀರಾ, ಹೌದು, ಎಸ್ ಅಂತ ಬರೀತೀರಾ. ಎಸ್, ದ ಪೊಸಿಷನ್ ಆಫ್ ಟೆಸ್ಟಿಸ್ is located outside the abdominal cavity or testis are located inside the scrotum ಅಂತ ಬರೀತೀರಾ. ಎರಡನೇದಾಗಿ, whereas the uterus is located, where is it located? It is present in the inside the human female reproduction ಅಂತ ಬರೀತೀರಾ. ಆಯಿತಾ? ಮೊದಲನೇದಾಗಿ ಇದು ಬರಿಬೇಕು. ನೆಕ್ಸ್ಟ್ ನೀವೇನು ಬರೀತೀರಾ, ಟೆಸ್ಟಿಸ್ ಅಲೌಸ್ ಲೋ ಟೆಂಪರೇಚರ್. ಇದು ತುಂಬಾ ಇಂಪಾರ್ಟೆಂಟ್. ಟೆಸ್ಟಿಸ್ ಅಲೌ ಲೋ ಟೆಂಪರೇಚರ್. ಟೆಸ್ಟಿಸ್ ಅಂದರೆ ಎಲ್ಲಿ, ಸ್ಕ್ರೋಟಮ್ ಆ್ಯಕ್ಚುಲಿ ಇಲ್ಲಿ. ಓಕೆ, ನಾವು ಸ್ಕ್ರೋಟಮ್ನೇ ಮೆನ್ಷನ್ ಮಾಡೋಣ. ಸ್ಕ್ರೋಟಮ್ ಅಲೌಸ್ ಲೋ ಟೆಂಪರೇಚರ್ ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಅಂತ ಬರೀರಿ. ಓಕೆ, ವೇರಾಸ್. ಓಕೆ, ಸೊ ನೆಕ್ಸ್ಟ್ ನಾವೇನು ಬರೀಬೇಕು, ನೆಕ್ಸ್ಟ್ ಯುಟರಸ್ ಏನು ಮಾಡುತ್ತೆ, ಯುಟರಸ್ ಆ್ಯಕ್ಚುಲಿ ಪ್ರೊವೈಡ್ಸ್ ಅ ಎನ್ವೈರ್ನಮೆಂಟ್ ಫಾರ್ ದ ಎಂಬ್ರಿಯೋ ಟು ಡೆವಲಪ್ ಅಪ್ ಟು 9 months ಪೀರಿಯಡ್ ಅಂತ ಬರಿಬೋದು. ಸೊ ಏನು ಬರೀತೀರಾ ನೀವಿಲ್ಲಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಕ್ವೈಟ್ ಕನ್ಫ್ಯೂಸಿಂಗ್ ಅನಿಸುತ್ತೆ ಬರೀಬೇಕಾದ್ರೆ. ಸೊ ಏನು ತಿಳ್ಕೊಂಡಿರ್ತೀರ ಅದನ್ನು ಬರೀರಿ, ಇಟ್ ವಿಲ್ ಬಿ ಡೆಫಿನೆಟ್ಲಿ ಕರೆಕ್ಟ್. ಓಕೆ, ಸೊ ನೆಕ್ಸ್ಟ್ ನೀವೇನು ಬರೀಬೇಕಂದ್ರೆ ಯುಟರಸ್. ಓಕೆ, ವೆರಾಸ್ ದ ಯುಟರಸ್ provides the environment for the development of embryo ಅಂತ ಬರಿಬೇಕು. ಕ್ಲಿಯರ್ ಆಯ್ತಲ್ವಾ? ಸೊ ಇದನ್ನ ನೀವು ಬರೆದ್ರೆ ಇಟ್ಸ್ ಮೋರ್ ದೆನ್ ಎನಫ್. ನೆಕ್ಸ್ಟ್, ಹೌ ಆರ್ cerebellum and medulla of the brain bring control and coordination in our body? ಏನು ಭಯ ಪಡೋಂಥ ಅಗತ್ಯ ಇಲ್ಲ, ಅವ್ರು ಜಸ್ಟ್ ಕೇಳ್ತಾರಂಥದ್ದು. ಸೆರೆಬ್ರಮ್ ಫಂಕ್ಷನ್, ಸೆರೆಬೆಲ್ಲಮ್ ಫಂಕ್ಷನ್, ಮೆಡುಲ್ಲಾ ಫಂಕ್ಷನ್ ಬರಿಬೇಕು ಅಷ್ಟೇ.
ಓಕೆನಾ. ಸಮ್ಟೈಮ್ಸ್ ಏನಾಗುತ್ತೆ, ಏನಪ್ಪ ಕೋಆರ್ಡಿನೇಷನ್ ಎಲ್ಲ ಕೇಳ್ತಾ ಇದ್ದಾರೆ, ನಥಿಂಗ್ ಮಚ್ ಟು ವರಿ. ರೈಟ್, ಸೆರೆಬ್ರಮ್ ಫಂಕ್ಷನ್ ಏನು? ಇಟ್ ಇಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್, ಕಂಟ್ರೋಲ್ಸ್ ವಾಲಂಟರಿ ಆಕ್ಷನ್ಸ್ ಆ್ಯಂಡ್ ಇಟ್ ಆಲ್ಸೋ ಮ್ಯಾನೇಜಸ್ ದ ಕಾನ್ಷಿಯಸ್ ಥಾಟ್ಸ್, ಅಥವಾ ಇಟ್ ಈಸ್ ಕಾಲ್ಡ್ ಎ ಸೀಟ್ ಆಫ್ ಇಂಟೆಲಿಜೆನ್ಸ್. ಈ ಥರ ಬರೀರಿ ಸೆರೆಬ್ರಮ್ಗೆ. ಸೆರೆಬೆಲ್ಲಮ್ ಏನು ಮಾಡುತ್ತೆ? ಮೇಂಟೈನ್ಸ್ ಬಾಡಿ ಬ್ಯಾಲೆನ್ಸ್ ಆ್ಯಂಡ್ ಪೋಸ್ಚರ್. ಓಕೆ, ಲೈಕ್ ನಿಮ್ಗೆ ಗೊತ್ತು ಬಾಡಿ ಬ್ಯಾಲೆನ್ಸ್ ಆ್ಯಂಡ್ ಪೋಸ್ಚರ್ ಅಂದರೆ ಲೈಕ್ ಇಟ್ ಈಸ್ ಲೈಕ್ ವೈಲ್ ವಾಕಿಂಗ್, ವೈಲ್ ರನ್ನಿಂಗ್, ವೈಲ್ ರೈಡಿಂಗ್ ದ ಬೈಸೈಕಲ್, ಸೊ ಇನ್ ಆಲ್ ದ ಟೈಮ್ಸ್. ಮೆಡುಲ್ಲಾ ಏನು ಮಾಡುತ್ತೆ? ಇಟ್ ಆ್ಯಕ್ಚುಲಿ ಕಂಟ್ರೋಲ್ಸ್ ಇನ್ವಾಲಂಟ್ರಿ ಆ್ಯಕ್ಷನ್ಸ್ ಸಚ್ ಆಸ್ ಹಾರ್ಟ್ ಬೀಟ್, ಬ್ರೀದಿಂಗ್ ರೇಟ್, ಬ್ಲಡ್ ಪ್ರೆಷರ್, ಇದನ್ನು ಕಂಟ್ರೋಲ್ ಮಾಡುತ್ತೆ. ಓಕೆನಾ. ಆ್ಯಂಡ್ ನೀವೇನು ಬರೀಬೇಕು? ಸೆರೆಬ್ರಮ್ ಈಸ್ ಲೊಕೇಟೆಡ್ ಇನ್ ದ ಫೋರ್ ಬ್ರೈನ್, ಸೆರೆಬೆಲ್ಲಮ್ ಆ್ಯಂಡ್ ಮೆಡುಲ್ಲಾ ಆರ್ ಲೊಕೇಟೆಡ್ ಇನ್ ದ ಹೈಂಡ್ ಬ್ರೈನ್ ಅಂತ ಬರೀಬೇಕು. ಓಕೆ, 4 ಮಾರ್ಕಿಗೆ ಫಸ್ಟ್ 3 ಡಿಫ್ರೆನ್ಸನ್ನು ಬರೆದು, ಆ್ಯಂಡ್ 3 ಡಿಫ್ರೆನ್ಸಲ್ಲಿ ಏನೇ ಡಿಫ್ರೆನ್ಸ್ ಸಾಧ್ಯ ಆಗುತ್ತೆ ಬರೆಯೋಕ್ಕೆ ಲೊಕೇಶನ್ ವೈಸು, ಫಂಕ್ಷನ್ ವೈಸ್ ಅಂತ ಮೆನ್ಷನ್ ಮಾಡಿ. ಆ್ಯಂಡ್ ಫೈನಲಿ ಬರೀರಿ. ಸೊ ಬೋತ್ ಸೆರೆಬ್ರಮ್, ಆಲ್ ದ ಲೈಕ್ ಏನು ಬರಿಬೋದು ಅಂದರೆ ಸೆರೆಬ್ರಮ್, ಸೆರೆಬೆಲ್ಲಮ್ ಆ್ಯಂಡ್ ಮೆಡುಲ್ಲಾ ಟುಗೆದರ್ ವಿಲ್ ಆ್ಯಕ್ಚುಲಿ ಕೋಆರ್ಡಿನೇಟ್ to perform the overall function of the body, because one of the part is responsible for voluntary actions whereas the another part is responsible for involuntary action. ಈ ರೀತಿ ಈ ಒಂದು ಕಾನ್ಸೆಪ್ಟ್ಗೆ ನಿಮಗೆ ಏನೆಲ್ಲ ಪಾಯಿಂಟ್ಸ್ ಗೊತ್ತಿದೆ ಅದನ್ನು ಮೆನ್ಷನ್ ಮಾಡಿ. ಕ್ಲಿಯರ್ ಆಯ್ತಲ್ವಾ? ಈ ಹೋಲ್ ಪೇಪರ್ಲಿ ನಿಮಗೆ ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಾಗಿರುವಂಥ ಕ್ವಶನ್ ಅಂದರೆ 37 ಕ್ವಶನಲ್ಲಿ 37 ಕ್ವಶನ್ ಒಂದು ಯೋಚನೆ ಮಾಡಬೇಕಾಗತ್ತೆ, ಲಿಟಲ್ ಬಿಟ್ ಅಷ್ಟೇ. ಅದರ್ವೈಸ್ ನಿಮಗೆ ಎಕ್ಸ್ಪೀರಿಯನ್ಸಸ್ ಗೇನ್ಸ್ ನೋಡಿ ಇದೆಲ್ಲ ಒಂದು ಕ್ವಶನ್ ಪೇಪರಲ್ಲೂ ಇರುತ್ತೆ. ಬೇರೆ ಬೇರೆ ವೇನಲ್ಲಿ ಈ ಕ್ವಶನನ್ನು ಕೇಳ್ತಾರೆ. ಅದು ಬಿಟ್ಟರೆ ನಿಮಗೆ ಯೂಶಲಿ ನೋಡಿ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹೇಳ್ಕೊಟ್ಟಿರ್ತಾರೆ. ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರುತ್ತೆ ಅಂತ ಕೂಡ ಹೇಳಿರ್ತಾರೆ. ಇದನ್ನು ನಿಮಗೆ F2 ಜನ್ರೇಷನ್ ಮಾಡೋಕ್ಕೆ ಬಂದಿರುತ್ತೆ. ಬಟ್ ನೀವು ಇಲ್ಲಿ F2 ಜನ್ರೇಷನ್ ಮಾಡಬೇಕಾಗಿರೋದು ಬೈ ಟೇಕಿಂಗ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಓಕೆನಾ? ಅದೊಂದು ಚೇಂಜನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಡೋಂಟ್ ಲೈಕ್ ಏನೋ ಹೇಳ್ಕೊಟ್ಟಿರ್ತಾರೆ ಅಂತ ಅದನ್ನೇ ಬರೆಯೋದಕ್ಕೆ ಹೋಗಬೇಡಿ. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ದ ಬಯಾಲಜಿ ಪಾರ್ಟ್. ಸೊ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಾಗ ಫಿಸಿಕ್ಸ್ ಪಾರ್ಟನ್ನು ಕೂಡ ನಾನು ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಒನ್ ಶಾರ್ಟ್ ವಿಡಿಯೋಸ್ ನಿಮಗೆ ಪೋಸ್ಟ್ ಮಾಡ್ತಿರ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸನ್ನು ಪೋಸ್ಟ್ ಮಾಡ್ತಿರ್ತೀನಿ. ಸ್ಟೇ ಟ್ಯೂನ್ ಟು ಮೈ ಚಾನಲ್. ಅಂಟಿಲ್ ದೆನ್ ಟೇಕ್ ಕೇರ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಡೋಂಟ್ ಫರ್ಗೆಟ್ ಟು ಶೇರ್ ಆ್ಯಂಡ್ ಆಲ್ಸೋ ಕ್ಲಿಕ್ ದ ಲೈಕ್ ಬಟನ್. ಥ್ಯಾಂಕ್ ಯು ಸೋ ಮಚ್.